ರಾಜಣ್ಣ ಸಂಪುಟದಿಂದ ವಜಾ, ಜಿಲ್ಲೆಯ ಡಿಕೆಶಿ ಬಣದ ಶಾಸಕರಿಗೆ ಮಜಾ. ಕೆಎನ್ಆರ್ ಔಟ್ ಆಗ್ತಿದ್ದಂತೆ ಮಂತ್ರಿಗಿರಿ ಕನಸು ಕಾಣ್ತಿದ್ದಾರೆ ಆ ನಾಯಕರು. ಆ ಮೂವರು ಶಾಸಕರಲ್ಲಿ ಯಾರಿಗೆ ಒಲಿಯಲಿದೆ ಸಚಿವ ಸ್ಥಾನದ ಪಟ್ಟ? ಎಸ್ ವೀಕ್ಷಕರ, ನೇರ ಮಾತು. ನಿಷ್ಠೂರ ವ್ಯಕ್ತಿತ್ವದಿಂದಲೇ ಖ್ಯಾತಿ ಗಳಿಸಿದ್ದ ಕೆಎನ್ ರಾಜಣ್ಣ ಅವರಿಗೆ ಇದೀಗ ಅವರ ಮಾತೇ ಮುಳುವಾಗಿ ಬಿಟ್ಟಿದೆ. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಮಾಡಿದ್ದ ಮತಗಳ್ಳತನದ ಆರೋಪದ ಕುರಿತು ರಾಜಣ್ಣ ನೀಡಿದ್ದ ಹೇಳಿಕೆಯೊಂದು ಇದೀಗ ಅವರ ತಲೆದಂಡಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ಸೂಚನೆಯಂತೆ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಲಾಗಿದ್ದು, ಹಾಲಿ ಸಚಿವರಾಗಿದ್ದ ಕೆಎನ್ ರಾಜಣ್ಣ ಇದೀಗ ಮಾಜಿ ಆಗಿ ಬದಲಾಗಿದ್ದಾರೆ. ಅಹಿಂದ ನಾಯಕರಾಗಿದ್ದ ರಾಜಣ್ಣ ಕ್ಯಾಬಿನೆಟ್ನಿಂದ ಕಿಕ್ಔಟ್ ಆಗಿರೋದು ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರಿಗೆ ಭಾರಿ ನೋವನ್ನ ತರಿಸಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದ ರಾಜಣ್ಣ ಸಂಪುಟದಿಂದ ವಜಾ ಆಗಿರೋದು ಜಿಲ್ಲೆಯ ಡಿಕೆಶಿ ಬಣದ ಶಾಸಕರಿಗೆ ಫುಲ್ ಮಜಾ ತರಿಸಿದೆ. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬಣ ಅಂತ ಎರಡು ಬಣಗಳಿರೋ ಹಾಗೆಯೇ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕೂಡ ಎರಡು ಮನೆಯಾಗಿದೆ. ಇಲ್ಲಿಯೂ ಸಿದ್ದು ಮತ್ತು ಡಿಕೆಶಿ ಬಣಗಳಿದ್ದು, ರಾಜಣ್ಣ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ರು. ಇದೀಗ ರಾಜಣ್ಣ ವಜಾದಿಂದ ಡಿಕೆಶಿ ಬಣದ ಶಾಸಕರು ಫುಲ್ ಖುಷ್ ಆಗಿದ್ದಾರೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ತಿಪಟೂರು ಶಾಸಕ ಷಡಕ್ಷರಿ ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರಲ್ಲಿ ಎಸ್ಆರ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ರಂಗನಾಥ್ ಬಹಿರಂಗವಾಗಿಯೇ ರಾಜಣ್ಣ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲಿಯೂ ರಾಜಣ್ಣ ಮತ್ತು ವಾಸಣ್ಣ ನಡುವೆ ಇದ್ದ ವೈಮನಸ್ಸು ತುಮೂಲ್ ಅಧ್ಯಕ್ಷ ಸ್ಥಾನದ ಚುನಾವಣೆ ವೇಳೆ ದೊಡ್ಡ ಮಟ್ಟಿಗೆ ಸ್ಫೋಟಗೊಂಡಿತ್ತು. ರಾಜಣ್ಣ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದ ವಾಸಣ್ಣ ಸರ್ವಾಧಿಕಾರಿ ವರ್ತನೆಯ ಆರೋಪ ಮಾಡಿದ್ರು. ಇದು ಜಿಲ್ಲೆಯಲ್ಲಿ ಒಂದು ಸುತ್ತಿನ ಫ್ಯಾನ್ಸ್ ವಾರ್ಗೂ ಕಾರಣವಾಗಿತ್ತು. ಈ ಘಟನೆಯ ಬಳಿಕ ರಾಜಣ್ಣ ಮತ್ತು ವಾಸಣ್ಣ ಎಲ್ಲಿಯೂ ಮುಖಾಮುಖಿಯಾಗಿರಲಿಲ್ಲ. ರಾಜಣ್ಣ ಅಮೃತ ಮಹೋತ್ಸವದ ನೆಪದಲ್ಲಿ ಬೃಹತ್ ಕಾರ್ಯಕ್ರಮ ನಡೆದಾಗಲೂ ವಾಸಣ್ಣ ಆ ಕಡೆ ಮುಖ ಮಾಡಿರಲಿಲ್ಲ. ಇನ್ನು ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆಶಿ ವಿರುದ್ಧ ರಾಜಣ್ಣ ನೀಡುತ್ತಿದ್ದ ಹೇಳಿಕೆಗಳು ಡಿಕೆಶಿ ಸಂಬಂಧಿಕರೇ ಆಗಿರುವ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಕಣ್ಣನ್ನ ಕೆಂಪಗಾಗಿಸಿದ್ವು. ಇದರಿಂದಾಗಿ ಅವರು ಕೂಡ ರಾಜಣ್ಣ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಇದೀಗ ರಾಜಣ್ಣ ಕ್ಯಾಬಿನೆಟ್ನಿಂದ ಕಿಕ್ಔಟ್ ಆಗಿರೋದು ಸಹಜವಾಗಿಯೇ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರೋ ವಾಸಣ್ಣ ಮತ್ತು ಡಾಕ್ಟರ್ ರಂಗನಾಥ್ ಮುಖದಲ್ಲಿ ಸಣ್ಣ ನಗು ಮೂಡುವಂತೆ ಮಾಡಿದೆ. ಇನ್ನೊಂದು ಕಡೆ ಹಿರಿಯ ಶಾಸಕರಾಗಿರೋ ಎಸ್ಆರ್ ಶ್ರೀನಿವಾಸ್ ಅವರು ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರದಲ್ಲಿ ಸಚಿವರಾಗಿಯೂ ಕೆಲಸವನ್ನ ಮಾಡಿದ್ದಾರೆ. ಮುಂದೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ವಾಸಣ್ಣ ಅವರಿಗೂ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗಲಿದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಮಂತ್ರಿಗಿರಿಯ ಆಸೆಯನ್ನ ಹೆಚ್ಚಾಗಿ ಎಲ್ಲಿಯೂ ಹೇಳಿಕೊಂಡಿಲ್ಲವಾದರೂ ವಾಸಣ್ಣಗೂ ಮಂತ್ರಿಯಾಗೋ ಆಸೆ ಇದೆ. ಹೀಗಾಗಿ ರಾಜಣ್ಣ ಕ್ಯಾಬಿನೆಟ್ನಿಂದ ಹೊರಬಿದ್ದಿರೋದ್ರಿಂದ ಜಿಲ್ಲೆಯ ಕೋಟಾದಿಂದ ತಮಗೆ ಅವಕಾಶ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ವಾಸಣ್ಣ ಇರೋ ಸಾಧ್ಯತೆ ಇದೆ. ಮತ್ತೊಂದೆಡೆ ತಿಪಟೂರು ಶಾಸಕ ಷಡಕ್ಷರಿಯಂತೂ ಬಹಳ ಹಿಂದಿನಿಂದಲೂ ಮಂತ್ರಿಯಾಗೋ ಕನಸನ್ನ ಕಾಣ್ತಿದ್ದಾರೆ. ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಶಾಸಕರಾಗಿದ್ದ ಷಡಕ್ಷರಿ ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದಿದ್ರು. ಆದರೆ ಆಗಿರಲಿಲ್ಲ. ಈ ಬಾರಿ ರೇಸ್ನಲ್ಲಿದ್ರೂ ಚಾನ್ಸ್ ಸಿಕ್ಕಿರಲಿಲ್ಲ. ಆದರೂ ಹಠ ಬಿಡದ ಷಡಕ್ಷರಿ ಮೊನ್ನೆಯಷ್ಟೇ ಮಾಧ್ಯಮಗಳ ಮುಂದೆ ಸಚಿವ ಸ್ಥಾನದ ಬಯಕೆಯನ್ನ ಬಿಚ್ಚಿಟ್ಟಿದ್ರು. ಅಷ್ಟೇ ಅಲ್ಲ, ಸಹಕಾರಿ ಕ್ಷೇತ್ರದಲ್ಲಿ ತಾನು ರಾಜಣ್ಣಗಿಂತ ಸೀನಿಯರ್ ಆಗಿದ್ದು ತನಗೆ ಸಹಕಾರಿ ಇಲಾಖೆಯೇ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು. ಇದೀಗ ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ ಅನ್ನೋ ಹಾಗೆಯೇ ರಾಜಣ್ಣ ವಿಕೆಟ್ ಪತನವಾಗಿದ್ದು ಸಹಕಾರಿ ಖಾತೆಯೂ ಖಾಲಿಯಾಗಿದೆ. ಹೀಗಾಗಿ ಷಡಕ್ಷರಿ ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನಲು ಶುರು ಮಾಡಿದ್ದಾರೆ. ಪಕ್ಕ ಆಕಾಂಕ್ಷಿರೇ, 45 ವರ್ಷ ಪಕ್ಷ ಕಟ್ಟಿದ್ದೀನಿ, ಪಕ್ಷದ ಹೋರಾಟ ಮಾಡಿದ್ದೀನಿ. ನಾನು ಪಕ್ಕ ಆಕಾಂಕ್ಷಿ, ಮಂತ್ರಿ ಆಕಾಂಕ್ಷಿ. ಈಗ ಮಾಡಲ್ಲ, ಮಾಡುವಾಗ ನಿಮ್ಗೆಲ್ಲರಿಗೂ ಹೇಳ್ತೀನಿ. ನೋ ನಥಿಂಗ್ ಡೂಯಿಂಗ್ ಆಫ್ಟರ್ ನವೆಂಬರ್. ಅಲ್ಲಿ ನನ್ನ ಸಹಕಾರಿನೇ ನಿಮಗೆಲ್ಲ ಗೊತ್ತಿದೆ. ಹಿಂದೆನೇ ನಂದು ಅನೌನ್ಸ್ ಮಾಡಿ ನಾನು ಸಹಕಾರಿ ಕ್ಷೇತ್ರದಲ್ಲೇ ಬಂದಿರೋದು.
ರಾಜಣ್ಣಗಿಂತ ಸೀನಿಯರ್ ನಾನು. ರಾಜಣ್ಣಗಿಂತ ಸೀನಿಯರು. ರಾಜಣ್ಣಗಿಂತ ಮುಂಚೆನೇ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ. ರಾಜಣ್ಣನ ಅಧ್ಯಕ್ಷ ಮಾಡ್ಬೇಕಾದ್ರೆ ನಾನು ಸಹಕಾರ ಕೊಟ್ಟಿದ್ದೀನಿ. ಇತ್ತ ಮಾಜಿ ಸಚಿವ, ಜಿಲ್ಲೆಯ ಹಿರಿಯ ರಾಜಕಾರಣಿ, ಸದ್ಯ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿರಾ ಶಾಸಕ ಟಿ.ಬಿ. ಜಯಚಂದ್ರ ಕೂಡ ಪರೋಕ್ಷವಾಗಿ ಸಚಿವ ಸ್ಥಾನದ ಬಯಕೆಯನ್ನ ಬಿಚ್ಚಿಟ್ಟಿದ್ರು. ಸದ್ಯ ವಿಧಾನಸಭೆಯಲ್ಲಿರೋ ಅತ್ಯಂತ ಹಿರಿಯ ಶಾಸಕರಲ್ಲಿ ನಾನು ಕೂಡ ಒಬ್ಬ. ಮುಂದೆ ಸಂದರ್ಭ ಬಂದಾಗ ನನ್ನನ್ನು ಕೂಡ ಸಚಿವ ಸ್ಥಾನಕ್ಕೆ ಪರಿಗಣಿಸುವ ವಿಶ್ವಾಸವಿದೆ ಅಂತ ಜಯಚಂದ್ರ ಹೇಳಿಕೊಂಡಿದ್ರು. ಇದೀಗ ಜಯಚಂದ್ರ ಅವರಿಗೂ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಇನ್ನು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ಗೆ ಮಂತ್ರಿ ಪಟ್ಟ ಒಲಿಯುವ ಸಾಧ್ಯತೆಗಳು ಕಡಿಮೆ ಇವೆ. ಆದರೆ ಅವರ ಅಭಿಮಾನಿಗಳು ತಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಲಿ ಅಂತ ಆಸೆ ಪಡ್ತಿದ್ದಾರೆ. ಒಟ್ಟಿನಲ್ಲಿ ರಾಜಣ್ಣ ವಜಾದಿಂದ ತೆರವಾಗಿರೋ ಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಿಂದ ಯಾರು ಆಯ್ಕೆಯಾಗಬಹುದು ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.